ಲಾಕ್ಡೌನ್ ವಿಚಾರವಾಗಿ ನಾವು ಒಂದು ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸಬೇಕು. ನಿಜಕ್ಕೂ ಲಾಕ್ಡೌನ್ ಅಗತ್ಯ ಇದೆಯಾ? ಅಗತ್ಯ ಇದ್ರೆ ಏನೇನೆಲ್ಲ ಪರಿಣಾಮಗಳಾಗುತ್ತೆ, ಜೊತೆಗೆ ಸರ್ಕಾರದ ಮುಂದೆ ಇರುವಂತಹ ಆಪ್ಷನ್ಗಳೇನು, ಲಾಕ್ಡೌನ್ ಬಗ್ಗೆ ಯಾವ ಹೆಜ್ಜೆಯನ್ನು ಇಡಬಹುದು ಸರ್ಕಾರ? ಯಾಕಂದ್ರೆ ಈಗಾಗಲೇ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಲಾಕ್ಡೌನ್ ನ ಕಳೆದ 4 ಹಂತಗಳು. ಆದ್ರೆ ನಿಜಕ್ಕೂ ಈ 5ನೇ ಹಂತಕ್ಕೆ ಮುಂದಾಗುತ್ತಾ ಮತ್ತೆ ಲಾಕ್ಡೌನ್ ಮಾಡೋದಾದ್ರೆ ಸ್ವಂತ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆಯಾ? ಎಲ್ಲವನ್ನು ಮಾಡಿದ್ರು ಕೂಡ ಸೀಮಿತ ಸ್ಥಳಗಳಿಗೆ ಮಾತ್ರ ಲಾಕ್ಡೌನ್ ಮಾಡುವಂತಹ ಚಾನ್ಸಸ್ ಇದೆಯಾ? ಎಂಟೈರ್ ಕರ್ನಾಟಕ ಅಲ್ಲದೆ ಇದ್ರೂ ಕೂಡ ಸೀಮಿತವಾಗಿ ಮಾಡೋ ಸಾಧ್ಯತೆ ಇದೆಯಾ? ಲಾಕ್ಡೌನ್ ಮಾಡೋ ಬಗ್ಗೆ ಸರ್ಕಾರ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ? ಲಾಕ್ಡೌನ್ ಬಗ್ಗೆ ಇರುವಂತಹ ಒಂದಷ್ಟು ಒಪಿನಿಯನ್ಗಳು ಅಥವಾ ಸಾಧ್ಯತೆಗಳು ಏನಿದೆ, ಏನ್ ಅಡ್ವಾಂಟೇಜ್ಗಳಿದೆ, ಜೊತೆಗೆ ಡಿಸ್ಅಡ್ವಾಂಟೇಜ್ ಏನಿದೆ, ಇದೆಲ್ಲದರ ಬಗ್ಗೆ ಕೂಡ ಈಗ ಸರ್ಕಾರ ಬಹಳ ಅಳೆದು ತೂಗಿ ಈಗ ಲೆಕ್ಕಾಚಾರಗಳನ್ನ ಹಾಕ್ತಾ ಇದೆ. ರಾಜ್ಯವನ್ನ ಲಾಕ್ಡೌನ್ ಮಾಡಲು ಸರ್ಕಾರಕ್ಕೆ ಅಧಿಕಾರ ಇದೆ. ಕೇಂದ್ರ ಸರ್ಕಾರ ಆ ಒಂದು ಅವಕಾಶವನ್ನ ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ನಿಮ್ಮ ವಿವೇಚನೆಗೆ ಬಿಟ್ಟಂತ ವಿಚಾರ ಅಂತ ಹಿಂದೆಯಿಂದ ಕೂಡ ನೋಡಿದ್ವಿ. ಈ ಹಿಂದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆಲ್ರೆಡಿ ಅಧಿಕಾರವನ್ನ ಕೊಟ್ಟಿದೆ. ಹೆಚ್ಚುವರಿ ಲಾಕ್ಡೌನ್ ಕಟ್ಟುನಿಟ್ಟಾಗಿ ಸಡಿಲಿಕೆ ಎಲ್ಲಾ ಬಗ್ಗೆ ಕೂಡ ಅಧಿಕಾರ ಇದೆ ರಾಜ್ಯ ಸರ್ಕಾರಕ್ಕೆ. ಆದ್ರೆ ರಾಜ್ಯ ಸರ್ಕಾರ ನಿಜಕ್ಕೂ ಲಾಕ್ಡೌನ್ ಅಂತ ಕಠಿಣವಾದಂತಹ ನಿರ್ಧಾರವನ್ನ ಕೈಗೊಳ್ಳೋಕೆ ಮುಂದಾಗುತ್ತಾ? ಸ್ವಂತ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಎಷ್ಟಿದೆ? ರಾಜ್ಯ ಸರ್ಕಾರ ಸ್ವಂತ ತೀರ್ಮಾನವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರೆ ಕಂಪ್ಲೀಟ್ ಲಾಕ್ ಡೌನ್ ಆಗುವಂತ ಒಂದು ನಿರ್ಧಾರಕ್ಕೆ ಬರುವಂತದ್ದು ಕಷ್ಟ. ಇಡೀ ರಾಜ್ಯ ಲಾಕ್ ಮಾಡದೆ ಹೋದ್ರೂ ಕೂಡ ಸೀಮಿತವಾಗಿ ಎಲ್ಲಿ ಬಹಳ ಇನ್ಫೆಕ್ಟೆಡ್ ಏರಿಯಾಗಳಿವೆ, ಎಲ್ಲಿ ಬಹಳ ಈ ಸೋಂಕು ಬಹಳ ತಾರಕಕ್ಕೇರಿದೆ ಅನ್ನೋ ಏರಿಯಾಗಳಿದೆ, ಅದನ್ನ ಸೀಲ್ ಡೌನ್ ಮಾಡುವಂತಹ ಸಾಧ್ಯತೆಗಳು, ಲಾಕ್ ಡೌನ್ ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚಿದೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಬಹಳಷ್ಟು ಲೆಕ್ಕಾಚಾರಗಳನ್ನ, ಕ್ಯಾಲ್ಕುಲೇಷನ್ಗಳನ್ನ ಹಾಕ್ತಾ ಇದೆ. ಹಾಗಾದ್ರೆ ಸರ್ಕಾರ ಹಾಕ್ತಿರುವಂತಹ ಲೆಕ್ಕಾಚಾರ ಏನು, ಏನೇನು ಆಪ್ಷನ್ಗಳಿದೆ, ಸರ್ಕಾರ ಏನ್ ಮಾಡಬಹುದು, ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ಸುಕನ್ಯಾ. ಓವರ್ ಟು ಯು. ಅವಿನಾಶ್, ಲಾಕ್ಡೌನ್ ಬಗ್ಗೆ, ಲಾಕ್ಡೌನ್ ಬೇಕಾ ಬೇಡವಾ ಅನ್ನುವಂತಹ ಚರ್ಚೆ ಜೊತೆಗೆ ಲಾಕ್ಡೌನ್ ಮಾಡಬೇಕು ಆದ್ರೆ ಯಾವ ರೀತಿ ಮಾಡಬೇಕು ಈ ವಿಚಾರವಾಗಿ ಕೂಡ ಸರ್ಕಾರದ ಮುಂದೆ ಯೋಚನೆ ಇದೆ. ಯಾಕಂದ್ರೆ ಲಾಕ್ಡೌನ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ರೆ ಈ ಹಿಂದೆ ಮಾಡಿರುವಂತಹ ಲಾಕ್ಡೌನ್ ಮಾದರಿಯಲ್ಲೇ ಲಾಕ್ಡೌನ್ ಮಾಡಬೇಕಾ ಅಥವಾ ಬದಲಾದಂತಹ ಹೊಸ ರೂಲ್ಸ್ ಅನ್ನ ತರಬೇಕಾ ಲಾಕ್ಡೌನ್ಗೆ ಅನ್ನುವಂತಹ ವಿಚಾರ. ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ರಾಜ್ಯವನ್ನ ಲಾಕ್ಡೌನ್ ಮಾಡೋದಿಕ್ಕೆ ರಾಜ್ಯ ಸರ್ಕಾರಕ್ಕೆ ಕಂಪ್ಲೀಟ್ ಅಧಿಕಾರ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಅಧಿಕಾರ ಇದ್ರೂ ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ರಾಜ್ಯವನ್ನ ಲಾಕ್ಡೌನ್ ಮಾಡೋದಕ್ಕೆ ಸರ್ಕಾರಕ್ಕೆ ಖಂಡಿತವಾಗ್ಲೂ ಕೂಡ ಅಧಿಕಾರ ಇದೆ. ಈ ಹಿಂದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನ ನೀಡಿದೆ. ಅಂದ್ರೆ ಲಾಕ್ಡೌನ್ ಅನ್ನ ತೆರವುಗೊಳಿಸಲಾಗುತ್ತೆ. ಆದ್ರೆ ಆಯಾ ರಾಜ್ಯಗಳ ಸ್ಥಿತಿಗತಿಯನ್ನ ನೋಡಿಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸ್ವಾತಂತ್ರ್ಯ ರಾಜ್ಯ ಸರ್ಕಾರಕ್ಕೆ ಇದೆ. ರಾಜ್ಯ ಸರ್ಕಾರ ಇಲ್ಲಿ ತನ್ನ ವಿವೇಚನೆಯನ್ನ ಬಳಸಿ ಲಾಕ್ಡೌನ್ಗೆ ಸಂಬಂಧಪಟ್ಟಂತಹ ಸಡಿಲಿಕೆ ಅಥವಾ ಕಠಿಣ ಈ ರೂಲ್ಸ್ ಅನ್ನ ಮಾರ್ಪಾಡು ಮಾಡಬಹುದು. ಹೆಚ್ಚುವರಿ ಲಾಕ್ಡೌನ್ ಕಟ್ಟುನಿಟ್ಟಾಗಿ ಮಾಡಬಹುದು ಅಥವಾ ಸಡಿಲಿಕೆ ಬೇಕಾದ್ರೂ ಮಾಡಬಹುದು. ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವಂತಹ ಸ್ವಾತಂತ್ರ್ಯ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಿಮ್ಮ ರಾಜ್ಯದ ಸ್ಥಿತಿಗತಿ, ಅಲ್ಲಿ ಕೊರೋನಾ ಸೋಂಕಿತರ ಹೆಚ್ಚಳ ಆಗ್ತಾ ಇರುವಂತಹ ರೀತಿ, ಕೊರೋನಾ ಸೋಂಕು ಹರಡ್ತಾ ಇರುವಂತಹ ರೀತಿ ಎಲ್ಲವನ್ನ ಕೂಡ ಅಧ್ಯಯನ ಮಾಡಿ ಲಾಕ್ಡೌನ್ ಅನ್ನ ಸಡಿಲಿಕೆ ಆದ್ರೂ ಮಾಡಿ ಇಲ್ಲ ಕಟ್ಟುನಿಟ್ಟಾಗಾದ್ರೂ ಮಾಡಿ ಅನ್ನುವಂತಹ ಸೂಚನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಈಗ ರಾಜ್ಯ ಸರ್ಕಾರ ಲಾಕ್ಡೌನ್ ಬಗ್ಗೆ ಸ್ವಂತ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ರೀತಿ ಸೋಂಕಿತರು ಏರಿಕೆ ಆಗ್ತಾ ಇರೋದು, ಜನ ಸಾಯ್ತಾ ಇರೋದನ್ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಇದು ವಿಪರೀತ ಹೋಗುವಂತಹ ಸಾಧ್ಯತೆ ಇರುತ್ತೆ. ರಾಜ್ಯ ಸರ್ಕಾರ ತನಗೆ ಕೊಟ್ಟಂತಹ ಅಧಿಕಾರ, ಕೇಂದ್ರ ಸರ್ಕಾರದಿಂದ ಬಂದಂತಹ ಅಧಿಕಾರ ಏನಿದೆ ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ ಅದನ್ನ ಬಳಕೆ ಮಾಡೋದಿಕ್ಕೆ ಸ್ವತಂತ್ರವಾಗಿದೆ. ಆದ್ರೆ ಯಾವಾಗ ಬಳಕೆ ಮಾಡಬೇಕು, ಹೇಗೆ ಬಳಕೆ ಮಾಡಬೇಕು, ಯಾಕಂದ್ರೆ ಬಳಕೆ ಮಾಡಿದ ಸಂದರ್ಭ ಸೂಕ್ತ ಸಂದರ್ಭ ಆಗಿರಬೇಕು, ಸೂಕ್ತ ಕಾರಣಗಳಿರಬೇಕು. ಹೀಗಾಗಿ ರಾಜ್ಯ ಸರ್ಕಾರ ಸ್ವಂತ ತೀರ್ಮಾನ ಕೈಗೊಳ್ಳೋದಿಕ್ಕೆ ಇಲ್ಲಿ ಸಾಧ್ಯ ಇದೆ, ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೂ ಕೂಡ ಇದೆ, ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಸದ್ಯದ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ. ಯಾಕಂದ್ರೆ ವೈದ್ಯಕೀಯ ವ್ಯವಸ್ಥೆ ಇನ್ನೂ ಕೂಡ ಆ ಮಟ್ಟಿಗೆ ಇಲ್ಲ. ಯಾಕಂದ್ರೆ ಈಗಲೇ ಸೋಂಕಿತರು ಇಷ್ಟಿರುವಾಗಲೇ ಸಾಧ್ಯ ಆಗ್ತಾ ಇಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ, ಇಡೀ ರಾಜ್ಯ ಲಾಕ್ ಮಾಡದೆ ಹೋದ್ರೂ ಕೂಡ ಸೀಮಿತ ಸ್ಥಳವನ್ನ ಲಾಕ್ ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಕ್ಲಸ್ಟರ್ಗಳನ್ನ ಗುರುತಿಸಿ ಅಲ್ಲಿ ಲಾಕ್ ಡೌನ್ ಮಾಡೋದು, ಅಲ್ಲಿ ಸ್ಟ್ರಿಕ್ಟ್ ಸೀಲ್ ಡೌನ್ ಮಾಡುವಂತಹ ಒಂದು ರೀತಿ ಈಗ ಕೇರಳದಲ್ಲಿ ಮಾಡಿರೋದಾಗಿರಬಹುದು, ರಾಜಸ್ಥಾನದಲ್ಲಿ ಈ ಹಿಂದೆ ಮಾಡಿದಂತಹ ಕ್ರಮ ಕ್ಲಸ್ಟರ್ ವೈಸ್ ಅದನ್ನ ವಿಂಗಡಣೆ ಮಾಡಿ ಎಲ್ಲಿ ಸೋಂಕು ಹೆಚ್ಚಳ ಇದೆ ಅಲ್ಲಿ ಸ್ಟ್ರಿಕ್ಟ್ ಆದಂತಹ ಲಾಕ್ ಡೌನ್, ಸೀಮಿತ ಸ್ಥಳಗಳನ್ನಷ್ಟೇ ಸರ್ಕಾರ ಲಾಕ್ ಡೌನ್ ಮಾಡಬಹುದು. ಬೇರೆ ರಾಜ್ಯಗಳಲ್ಲಿ ಮಾಡಿ ಯಶಸ್ವಿ ಆದ ರೀತಿಯಲ್ಲೇ ಕೇರಳ ಮತ್ತು ರಾಜಸ್ಥಾನದ ಮಾದರಿಯನ್ನು ಅನುಸರಿಸಿ ಕ್ಲಸ್ಟರ್ಗಳನ್ನು ಗುರುತಿಸಿ ಅಲ್ಲಿ ಲಾಕ್ ಡೌನ್ ಸೀಲ್ ಡೌನ್ ಮಾಡುವಂತಹ ಒಂದು ಪ್ಲಾನ್ ಕೂಡ ಸರ್ಕಾರದ ಮುಂದೆ ಇದೆ.
ಅದರಲ್ಲೂ ಕೂಡ ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ, ಈಗ ಬೆಂಗಳೂರು ಅತ್ಯಂತ ಹೆಚ್ಚು ಆತಂಕವನ್ನು ಎದುರಿಸ್ತಾ ಇರುವಂತಹ ಒಂದು ಪ್ರದೇಶ ಆಗಿರೋ ಕಾರಣಕ್ಕೋಸ್ಕರ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ದಿಢೀರಂತ ಏರಿಕೆ ಆಗ್ತದೆ. ಸೋಂಕು ವ್ಯಾಪಕ ಆಗ್ತಾ ಹೋದಂತೆ ಜನರ ಸಂಖ್ಯೆ ಕೂಡ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಆಸ್ಪತ್ರೆ ವ್ಯವಸ್ಥೆಯು ಕೂಡ ಕೊರತೆ ಆಗತ್ತೆ. ಹೀಗಾಗಿ ಬೆಂಗಳೂರಿನ ವಿಚಾರ ನೋಡೋದಾದ್ರೆ ಲಾಕ್ಡೌನ್ ಆಗುವಂತಹ ಸ್ಥಳಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಬಹುದು. ಈಗಾಗಲೇ 4 ಏರಿಯಾಗಳನ್ನ ಯಾವ ರೀತಿ ಸೀಲ್ ಡೌನ್ ಮಾಡಲಾಗಿದೆ, ಆ ರೀತಿ ಲಾಕ್ಡೌನ್ ಮಾಡಬೇಕಾದಂತಹ ಸ್ಥಳಗಳನ್ನ ಗುರುತು ಮಾಡೋದು ಮತ್ತೆ ಸಂಖ್ಯೆ ಹೆಚ್ಚಳ ಆಗಬಹುದು. ಇಡೀ ಬೆಂಗಳೂರೇ ಲಾಕ್ಡೌನ್ ಆಗಿ ಸ್ತಬ್ಧ ಆಗದೆ ಇರಬಹುದು ಮುಂದಿನ ದಿನಗಳಲ್ಲಿ. ಆದ್ರೆ ಬೆಂಗಳೂರಲ್ಲಿ ಅಲ್ಲಲ್ಲಿ ಸ್ಟ್ರಿಕ್ಟ್ ಲಾಕ್ಡೌನ್ ಖಂಡಿತವಾಗ್ಲೂ ಕಂಡು ಬರುತ್ತೆ. ಓವರ್ ಟು ಯು ರಂಗನಾಥ್. ಥ್ಯಾಂಕ್ ಯು ಸುಕನ್ಯಾ. ಸಾಕಷ್ಟು ವಿವರಗಳನ್ನು ನಮ್ಮ ಪ್ರತಿನಿಧಿ ಸುಕನ್ಯಾ ಕೊಟ್ಟರು. ನಿಜ ಅದು ಏನು ಅಂತಂದರೆ ಈ ಲಾಕ್ಡೌನ್ ಮಾಡುವಂಥದ್ದು ಅಷ್ಟು ಸುಲಭನ ನಾವು ಅದನ್ನೇ ಆರಂಭದಿಂದ ಹೇಳ್ತಾ ಇದ್ದೀವಿ. ಯಾಕಂದರೆ ಮಿತಿಮೀರಿ ಹೋದಂಥ ಸಂದರ್ಭದಲ್ಲಿ ಮಾಡಲೇಬೇಕಾಗತ್ತೆ ಬಿಡಿ. ನೋಡಿ, ಇದೇ ರೀತಿ ಆಗಿಬಿಟ್ರೆ ಈಗ ಕರ್ನಾಟಕಕ್ಕೆ ಅತ್ಯಂತ ಹೆಚ್ಚಿನ ಆದಾಯ ಬರುವಂಥದ್ದು ಎಲ್ಲಿಂದ? ಬೆಂಗಳೂರನ್ನ ನಾವು ಪದೇ ಈ ರೀತಿ ನಾವು ಲಾಕ್ಡೌನ್ ಮಾಡ್ತಾ ಹೋಗ್ಬಿಟ್ರೆ ಎಲ್ಲಿಂದ ತರ್ತೀರಿ ಆದಾಯನ? ಹಂಗಂತ ರೋಗ ಜಾಸ್ತಿ ಮಾಡಿಕೊಂಡು ಇನ್ನೇನಪ್ಪ ನಾವು ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಸ್ಥಿತಿ ತಂದ್ಕೋಬೇಕಾ? ಇಲ್ಲ. ಇದೆಲ್ಲದರ ಜೊತೆಗೆ ಸರ್ಕಾರದ ಎಷ್ಟು ಜವಾಬ್ದಾರಿ ಇದೆಯಲ್ಲ, ಜನಪ್ರತಿನಿಧಿಗಳದ್ದು, ಜನರದ್ದು ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ತನಕ ಜನರನ್ನು ಕಂಟ್ರೋಲ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಸಕ್ಸಸ್ ಆಗಿದೆಯಾ? ಖಂಡಿತವಾಗಲೂ ಇಲ್ಲ. ನಮ್ಮಲ್ಲಿ ಜಾಗೃತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾವೇನು ಅಂದರೆ ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ, ಈ ರೀತಿ ಮನೋಭಾವನೆ ಇಟ್ಕೊಂಡ್ರೆ ನಾವೇನಾದರೂ ಸ್ಥಿತಿಗಳನ್ನು ತಹಬಂದಿಗೆ ತರಲಿಕ್ಕೆ ಸಾಧ್ಯನ? ನಾವು ಖಂಡಿತವಾಗಲೂ ಸಾಧ್ಯ ಇಲ್ಲ. ಇದು ಪದೇ ಮನವರಿಕೆ ಆಗಿರುವಂಥ ಸಂಗತಿ. ನಿಜಕ್ಕೂ ಆವತ್ತೇ ದುಡಿದು ಅವತ್ತೇ ತಿಂತಾರಲ್ಲ ಅಂಥವ್ರಿಗೆ ಗೊತ್ತಿದೆ ಸ್ಥಿತಿಗತಿಗಳೇನು ಅಂತ. ನಮ್ಮಲ್ಲಿ 2 ಗಂಟೆಗೆ ಒಂದು ಕಾರ್ಯಕ್ರಮ ಬರುತ್ತೆ ಸಹಾಯವಾಣಿ ಅಂತ. ಎಷ್ಟು ಜನ ಕರೆ ಮಾಡ್ತಾರೆ ಅಂತಂದರೆ ನಮಗೆ ತಿನ್ನೋಕ್ಕನ್ನ ಇಲ್ಲ ಅಂತ, ಬಾಡಿಗೆ ಕಟ್ಟಿಲ್ಲ ಅಂತ. ಅವರೆಲ್ಲರೂ ಕೂಡ ಈ ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ಈ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ದಿನದಿಂದ ದಿನ ದುಡ್ಡು ತಿಂತಾರಲ್ಲ ಪಾಪ ಅಂಥವ್ರ ಸ್ಥಿತಿ ಏನಾಗಬೇಕು ಸ್ವಾಮಿ? ಏನಾಗಬೇಕು ಅಂಥವ್ರ ಸ್ಥಿತಿ? ಎಲ್ಲಿಂದ ಬರಬೇಕು ಅವ್ರಿಗೆ ದುಡ್ಡು? ಆರಂಭದಲ್ಲೇನೋ ತುಂಬ ಜನ ಕೆಲವರು ಭಾಳ ಉತ್ಸಾಹದಿಂದ ಹಂಚಿದರು. ಎಷ್ಟು ಸರಿ ಅಂತ ಹಂಚ್ತಾರೆ ಪಾಪ. ಸರ್ಕಾರನೇ ಮಾಡಲಿಕ್ಕಾಗಲ್ಲ ಅಂತಂತಂದರೆ ಇನ್ನು ಪಾಪ ಇನ್ನು ಜನರು ಎಷ್ಟರ ಮಟ್ಟಿಗೆ ಅಂತ ಹೋಗಿ ಅವ್ರು ಹಂಚಲಿಕ್ಕೆ ಸಾಧ್ಯ? 8 ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ? ಭಾಳ ಗಮನಿಸಬೇಕಾದಂಥ ಸಂಗತಿ. ಇದಕ್ಕೆ ಸಂಬಂಧಪಟ್ಟಂಗೆ ಮಂಜುನಾಥ್ ಇದ್ದಾರೆ, ಆಟೋ ಚಾಲಕರ ಸಂಘದವರು. ಮಂಜುನಾಥ್ ಅವರೇ ನಮಸ್ಕಾರ. ನೋಡ್ತಾ ಇದ್ದೀವಿ ನಾವು ಏನು ಅಂತಂದರೆ ಈಗ ಮತ್ತೆ ಲಾಕ್ಡೌನ್ ಚರ್ಚೆ ಬಂದಿದೆ. ಲಾಕ್ಡೌನ್ ಆಗಬೇಕು, ಲಾಕ್ಡೌನ್ ಆಗಲಿಲ್ಲ ಅಂದರೆ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಡುತ್ತೆ, ಭಾಳ ಕಷ್ಟ ಆಗಿಬಿಡುತ್ತೆ, ನಷ್ಟ ಆಗಿಬಿಡುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನಂತೀರಿ ಮಂಜುನಾಥ್? ಲಾಕ್ಡೌನು ಏನೀಗ 3 ತಿಂಗಳು ನಾವು ಏನು ಸಫರ್ ಪಟ್ಟಿದ್ದೀವಿ, ಇದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ಪಡೋಂಥ ಪರಿಸ್ಥಿತಿ ಇದೆ ನಮ್ಮದು. ಯಾಕಂದರೆ ಈ ಲಾಕ್ಡೌನ್ಗೆ ನಾವೇನೋ ಬೇಕು ಅಂತ ನಾವೇನೋ ಒತ್ತಾಯ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಮಾತ್ರ ತುಂಬ ಹದಗೆಟ್ಟೋಗಿದೆ. ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಈಗ 3 ತಿಂಗಳಲ್ಲಿ ಅವ್ರಿಗೆ ಏನೇನು ಕಷ್ಟ ಅನುಭವಿಸಿರೋದು ಎಲ್ಲರಿಗೂ ಗೊತ್ತಿದೆ. ಇವತ್ತು 3 ತಿಂಗಳಾದರೂ ಇವತ್ತು ಮಾಲೀಕರುಗಳೆಲ್ಲ ನೀನು ಹೆಂಗೋ ಗಾಡಿ ಎತ್ತಿದೆಯಲ್ಲಪ್ಪ, ಮನೆ ಬಾಡಿಗೆ ತಂದು ಕೊಡು ಅಂತವ್ರೆ. ಸಾಲಗಾರರು ಫೋನ್ ಮಾಡ್ತವ್ರೆ. ಇದು ರಿಸರ್ವ್ ಬ್ಯಾಂಕ್ ಹೇಳಿದ್ರು ಸಹ ಸಾಲಗಾರಗಳು ಅವ್ರಿಗೆ ಫೋನ್ ಮಾಡಿ, ಏನು ಬ್ಯಾಂಕ್ನವರು ಸಹ ಮಾಡ್ತಾರೆ, ಅಥವಾ NBCDC ಬ್ಯಾಂಕ್ಗಳು, ಬಜಾಜ್ ಫೈನಾನ್ಸ್ ಇರ್ಬೋದು, XYZ ಇವ್ರುಗಳು ಸಹ ಒಂದೊಂದು ಚೆಕ್ ಬೌನ್ಸ್ಗಳು ಮಾಡಿ 3,000 4,000 ಪೆನಾಲ್ಟಿ ಆಗ್ತಾಯಿದೆ. ಈ ಪರಿಸ್ಥಿತಿಯಲ್ಲಿ ಬೆಳಗ್ಗೆ ಎತ್ತು ಅವನು ಗಾಡಿನ ಒಂದು 200 ರೂಪಾಯಿ ಗ್ಯಾಸ್ ಹಾಕಿದ್ರೆ ಇವತ್ತು ಒಂದು ಮಧ್ಯಾಹ್ನಕ್ಕೆ ಊಟಕ್ಕೆ ಹಂಚ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾಯಿದೆ. ಒಂದು ಕಡೆ ಬಿಟ್ಟು ಬಂದು ತಿರ್ಗಿ ಮತ್ತೆ ಪ್ಯಾಸೆಂಜರ್ಗಳು ಸಿಗ್ತಾ ಇದೆ. ನಿನ್ನೆ ನಮ್ಮ ಪ್ರತಿನಿಧಿ ಒಬ್ಬರ ಹತ್ರ ಮಾತಾಡ್ತಾ ಇದ್ರು, ನಿಜಕ್ಕೂ ಹೊಟ್ಟೆ ಹೊರದೋಗ್ಬಿಡುತ್ತೆ. ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಸರ್ ನೀವು ನಂಬಲ್ಲ, ಬೆಳಗಿಂದ ಓಡಾಡ್ತಾ ಇದ್ದೀನಿ, ₹1 ದುಡ್ಡಿಲ್ಲ ನನ್ನ ಜೇಬಲ್ಲಿ, ದುಡ್ಡಿಲ್ಲ, ತಿನ್ನೋಕನ್ನ ಇಲ್ಲ ಸರ್. ಈಗ ನನಗೆ ಏನೋ ತಿನ್ನಬೇಕು ಅಂತ ನನ್ನ ಜೇಬಲ್ಲಿ ದುಡ್ಡಿಲ್ಲ. ಆ ಪರಿಸ್ಥಿತಿಯಲ್ಲಿದೆ. ನಾವು ಹೇಳೋದು ಈ ಲಾಕ್ಡೌನ್ ಅನ್ನೋ ವಿಚಾರದಲ್ಲಿ ಪದೇ ಲಾಕ್ಡೌನ್ ಆಗೋದಕ್ಕಿಂತ ಈ ಅವೇರ್ನೆಸ್ಸು ಜನರಲ್ಲಿ ಮತ್ತು ಸಾಮಾಜಿಕ ಅಂತರಗಳು ಮತ್ತು ಏನು ಜನರು ಬೇಕೋ ಬೇಡ ಅವಶ್ಯಕತೆ ಇದ್ದರೆ ಮಾತ್ರ ಅವಶ್ಯ ಬರಬೇಕು ಆಚೆ ಕಡೆ. ಈ ವಿಚಾರದಲ್ಲಿ ಸಾಕಷ್ಟು ಅವೇರ್ನೆಸ್ ಆಗಬೇಕಾಗಿದೆ. ಜನರು ಅದನ್ನು ತಿಳ್ಕೊಂಡು ಬರಬೇಕಾಗಿದೆ. ಇಲ್ಲಾಂದರೆ ಇದು ನೀವು 20 ದಿವಸ ಲಾಕ್ಡೌನ್ ಮಾಡೋದು, ತಿರ್ಗಾ 20 ದಿವಸ ತೆಗೆಯೋದು, ತಿರ್ಗಾ 20 ದಿವಸ ಲಾಕ್ಡೌನ್ ಮಾಡೋದು, ಇದು ಯಾವುದೇ ರೀತಿ ವ್ಯವಸ್ಥೆಗೆ ಸರಿ ಆಗೋದಿಲ್ಲ. ಯಾಕಂದ್ರೆ ನಾವು ಆರ್ಥಿಕ ಈಗ ಕಂಡುಬಿಡಬೇಕು, ಇನ್ನೂ ಚೇತರಿಸ್ಕೋಬೇಕು ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ 1 ತಿಂಗಳಿಂದ. ಆಗಲೇ ಮತ್ತೆ ಲಾಕ್ಡೌನ್ ವಿಚಾರ ಬಂದರೆ ಭಾಳ ಜನ ಆತಂಕಕ್ಕೆ ಆಗ್ತಾರೆ. ಇವತ್ತು ಯಾರು ಆಟೋ ಚಾಲಕರು 10 ಪೈಸೆ ಸಾಲ ಕೊಡ್ತಾರೆ, ಅದು ಟ್ಯಾಕ್ಸಿ ಚಾಲಕರು ಕೊಡ್ತಾ ಇಲ್ಲ. ಬಿಸ್ನೆಸ್ ಮ್ಯಾನ್ಗಳು ಆಸ್ತಿ ಇರೋರಿಗೆ ಕೊಡ್ತಿಲ್ಲ ಅಂದ್ರೆ ಏನಿಲ್ದಂತ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಯಾರು ಸಾಲ ಕೊಡ್ತಾರೆ? 5,000 ಹುಡ್ಕೋಕೆ ಅವ್ನಿಗೆ ಎಷ್ಟು ಕಷ್ಟ ಇದೆ ಅಂದರೆ ಇವತ್ತು ಆ ಬ್ಯಾಂಕ್ನವ್ರು ಒಂದು ಕಡೆ ಫೋನ್ ಆಗ್ತಾ ಇದ್ದಾರೆ, ಅವ್ನ ಕಷ್ಟ ಕೇಳೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಮನೆ ಓನರ್ ಸುಮ್ಮನೆ ಬಿಡ್ತಾ ಇಲ್ಲ, ಹೆಂಗೋ 20 ದಿವಸ ಗಾಡಿಗೆ ಹೋಗಿದ್ದಲ್ಲ ಮನೆ ಬಾಡಿಗೆ ಕಟ್ಟು ಅಂತ ಕೂತವನೆ. ಇದು ಮಕ್ಕಳು ಮರಿನ ಹೆಂಗೆ ಸಾಕೋದು, ತಂದೆ ತಾಯಿ ಕಾಯಿಲೆಗಳು ಅವ್ರು ಇರ್ತಾರೆ, ಅವನ್ನ ಹಾಸ್ಪಿಟ್ಲಿಗೆ ಹೆಂಗೆ ಕರ್ಕೊಂಡು ಹೋಗೋ ವಿಚಾರದಲ್ಲಿ ಭಾಳ ದಿನನಿತ್ಯ ನಮ್ಗೆ ಕಣ್ಣೀರಿರ್ತಕ್ಕಂಥದ್ದು. ನಮ್ಮ ಚಾಲಕರುಗಳು ದಿನನಿತ್ಯ ನನಗೆ 50 ಫೋನ್ ಮಾಡೇ ಮಾಡ್ತಾರೆ. ಓಕೆ ಇನ್ನಷ್ಟು ನಾನು ಮಾತಾಡ್ತೀನಿ. ರುದ್ರಮೂರ್ತಿಗಳೇ, ತಮ್ಮ ಅಭಿಪ್ರಾಯ ಏನು? ಈಗ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಚರ್ಚೆ ಆರಂಭ ಆಗಿದೆ. ಕೆಲವರು ಲಾಕ್ಡೌನ್ ಬೇಕು ಅಂತಾರೆ, ಕೆಲವರು ಲಾಕ್ಡೌನ್ ಬೇಡ ಅಂತಾರೆ. ಜೊತೆಗೇನು ಅಂತಾರೆ, ಲಾಕ್ಡೌನ್ ಬೇಕು ಬೆಂಗಳೂರಿಗೆ ಮಾತ್ರ ಬೇಕು ಅಂತ, ಇಲ್ಲ ಲಾಕ್ಡೌನ್ ಬೇಕು ಬೇರೆ ಬೇರೆ ಜಿಲ್ಲೆಗಳಿಗೆ ಬೇಕು ಅಂತ, ಅಥವಾ ಕರ್ನಾಟಕವನ್ನೇ ಲಾಕ್ಡೌನ್ ಮಾಡೋಣ ಅನ್ನುವಂಥ ಚರ್ಚೆಗಳು ಕೂಡ ಆರಂಭ ಆಗಿದೆ. ಒಬ್ಬ ಆರ್ಥಿಕ ತಜ್ಞರಾಗಿ, ಹೂಡಿಕೆ ತಜ್ಞರಾಗಿ ತಮ್ಮ ಅಭಿಪ್ರಾಯ ಏನು? ರಂಗನಾಥ್ ಅವರೇ, ಇವಾಗ ಆರ್ಥಿಕತೆಯನ್ನು ಮರ್ತು ಬಿಡೋಣ ಒಂದು ಸ್ವಲ್ಪ ಹೊತ್ತು.
ಬರೀ ನೀವು ಲಾಕ್ಡೌನ್ ಮಾಡಿದ್ರೆ ಏನಾನ ಕರೋನಾ ವೈರಸ್ ಕಡಿಮೆ ಆಗುತ್ತೆ ಅನ್ನುವ ಸ್ಟ್ಯಾಟಿಸ್ಟಿಕ್ಸ್ ನೀವು ನನಗೆ ಕೊಟ್ರೆ ಮಾಡಿ ಲಾಕ್ಡೌನ್ ಅಂತ ನಾನೇ ಹೇಳ್ತೀನಿ. ಆದ್ರೆ ನೀವು ಲಾಕ್ಡೌನ್ ಮಾಡೋದ್ರಿಂದ ನಿಮಗೆ ಕರೋನಾ ವೈರಸ್ ಖಂಡಿತವಾಗ್ಲೂ ಕಡಿಮೆ ಆಗಲ್ಲ. ಡೇಟಾ ತಮಗೆ ಕೊಡ್ತಾ ಇದ್ದೀನಿ. ಇವತ್ತು ವಿಶ್ವದಲ್ಲಿ 93.5 ಲಕ್ಷ ಕೇಸಸ್ಗಳಾಗಿದ್ರೆ ಭಾರತ ದೇಶದಲ್ಲಿ 4,56,000 ಕೇಸಸ್ ಆಗಿದೆ. ಇಂಡಿಯಾ ಇವತ್ತು ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿದೆ. ಮುಂಚೆ ನಾವು 11ರಲ್ಲಿದ್ರಿ, 15ರಲ್ಲಿದ್ರಿ, 17ರಲ್ಲಿದ್ರಿ, ಇವಾಗ 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಸಾವಿನ ಸಂಖ್ಯೆ ತಗೊಳ್ಳಿ, ಹೋಗ್ಲಿ ಸೋಂಕಿತರು ಬಿಟ್ಬಿಡೋಣ, ಬರೀ ಸಾವಿನ ಸಂಖ್ಯೆ ಮೇಲೆ ಹೋದ್ರೂ ಕೂಡ, ಆಧಾರದ ಮೇಲೆ ಹೋದ್ರೂ ಕೂಡ ಇಂಡಿಯಾ 8ನೇ ಸ್ಥಾನದಲ್ಲಿದೆ. 14,490 ಜನ ಲೇಟೆಸ್ಟ್ ಮಾಹಿತಿ ನಿಮಗೆ ಕೊಡ್ತಿದ್ದೀನಿ. ಇಷ್ಟು ಇಂಡಿಯಾದ ಸಾವಿನ ಸಂಖ್ಯೆ. ನನ್ನ ಸಿಂಪಲ್ ಪಾಯಿಂಟ್ ಏನು ಅಂದರೆ, ನೋಡಿ ನಾನು ನಿನ್ನೆ ಇದನ್ನೇ ಹೇಳ್ತಾ ಇದ್ದೆ, ನಿಮ್ಮ ಮಾಧ್ಯಮದಲ್ಲೇ ಹೇಳಿದೆ ನಾನು. ಈಗ ಕಾಲರಾ ನಮಗೆ ನೀರಿಂದ ಬರುತ್ತೆ. ನೀವು ಕಾಲರಾ ನೀರಿಂದ ಬರುತ್ತೆ ಅಂತ ನೀರನ್ನ ಪ್ಯೂರಿಫೈ ಮಾಡ್ತೀರಾ ಅಥವಾ ನೀರು ಕುಡಿಯೋದನ್ನ ಬಿಟ್ಟುಬಿಡ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೋಡಿ ನಮ್ಮ ಭಾರತ ದೇಶದ ಪಾಪ್ಯುಲೇಷನ್ ಒಂದು 135 ಕೋಟಿ ಇದೆ ಜನಸಂಖ್ಯೆ. 135 ಕೋಟಿಲಿ 4,56,000 ಜನಕ್ಕೆ ಇವಾಗ ಸೋಂಕಿತರಿದ್ದಾರೆ. ನೀವು 4,56,000 ಜನನ ಸಪರೇಟ್ ಮಾಡಿ, ಇನ್ನ ಮಿಕ್ಕಿದವ್ರು ಯಾರ್ಯಾರು ಸೋಂಕಿತರಿಲ್ಲ ಅವ್ರನ್ನ ಸಪರೇಟ್ ಮಾಡಿ ಹರಡದಿರಂಗೆ ನೋಡ್ಕೊಳ್ಳಿ. ನಿಮಗೆ ಲಾಕ್ಡೌನ್ ಮಾಡೋದ್ರಿಂದ ಸಂಪೂರ್ಣವಾಗಿ ನೀವು ಇಡೀ 135 ಕೋಟಿ ಜನಕ್ಕೆ ಪನಿಷ್ಮೆಂಟ್ ಕೊಟ್ರೆ ಯಾವ್ದಾನ ರೀತಿಯಲ್ಲಿ ಆರ್ಥಿಕತೆ ಮರ್ತ್ಬಿಡಿ, ಯಾವ್ದಾನ ರೀತಿಯಲ್ಲಿ ನೀವು ಏನಾನ ಸಾಧನೆ ಮಾಡೋಕ್ಕಾಗತ್ತಾ? ಮತ್ತು ಇನ್ನೊಂದು ಡೇಟಾ ಹೇಳ್ತೀನಿ. ಮತ್ತು ಲಾಕ್ಡೌನ್ ಬಿಟ್ರೆ ಏನು ಮಾಡ್ಬೋದು ಅನ್ನೋದನ್ನ ಆಮೇಲೆ ಚಿಂತನೆ ಮಾಡ್ಬೋದು. ಅದಕ್ಕೆ ಮುಂಚೆ ಸರ್ವೆ ಹೇಳುತ್ತೆ, ನೀವು ಮಾಸ್ಕ್ ಅನ್ನ ಒಂದೇ ಒಂದು ಕಡ್ಡಾಯ ಮಾಡಿ. ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು, ನಾವು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಎಲ್ಲ ಬಿಟ್ಬಿಡಿ. ಮಾಸ್ಕ್ ಒಂದು ಕಡ್ಡಾಯ ಮಾಡಿದ್ರೆ, ಮಾಸ್ಕ್ ಒಂದ್ಬಿಟ್ಟು ಬೇರೆ ಇನ್ನೇನಾದ್ರು ಹೇಳಿ ಅಂತ ಅಲ್ಲ, ನೀವು ಮಾಸ್ಕ್ ಒಂದನ್ನು ಕಡ್ಡಾಯ ಮಾಡಿದ್ರೆ 75% ನಿಮ್ಮಲ್ಲಿರುವ ಈ ಕರೋನಾ ವೈರಸ್ ಕೇಸಸ್ಗಳು ನಿಯಂತ್ರಣಕ್ಕೆ ಬರುತ್ತೆ ಮಿನಿಮಮ್. ಅದೇ ನೀವು ಲಾಕ್ ಡೌನ್ ಮಾಡೋದ್ರಿಂದ ನಮ್ಗೆ 75% ನಿಯಂತ್ರಣಕ್ಕೆ ಬರುತ್ತೆ ಅಂತ ನೀವು ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ಒಂದು ಸರ್ವೆ ಕೊಟ್ರೆ ನಾನೇ ನಿಂತ್ಕೊಂಡಿಲ್ಲ. ಆರ್ಥಿಕತೆ ನಾನು ಮಾತಾಡ್ತಾ ಇಲ್ಲ. ಖಂಡಿತ ನಾನು ಹೇಳ್ತೀನಿ, ಜೀವ ಇವೆರಡನ್ನ ನಾವು ನೋಡಿದ್ರೆ ಹೆಲ್ತ್ ವೆಲ್ತ್ ಅಂತ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಹೆಲ್ತ್ ಇದ್ರೆ ವೆಲ್ತ್, ಹೆಲ್ತ್ ಇಸ್ ವೆಲ್ತ್ ಅಂತಿವೆ ಹೊರತು ವೆಲ್ತ್ ಇಸ್ ಹೆಲ್ತ್ ಅಂತ ಎಲ್ಲೂ ಹೇಳಲ್ಲ. ಸೊ ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಆರ್ಥಿಕತೆ ಖಂಡಿತವಾಗ್ಲೂ ಓಡ್ತಾ ಇದೆ. ನನ್ನ ಪ್ರಕಾರ ಲಾಕ್ ಡೌನ್ ಖಂಡಿತ ಸಲ್ಯೂಷನ್ ಅಲ್ಲ. ಇದಕ್ಕೆ ನೀವೇನ್ ಮಾಡಿ, ಮಾಸ್ಕ್ ಅನ್ನು ಕಡ್ಡಾಯ ಮಾಡ್ತೀರಾ ಮಾಡಿ. ಆಮೇಲೆ ಎರಡನ್ನ ನೀವು ನಿಭಾಯಿಸೋದು ಹೇಗೆ? ಚೀನಾ ದೇಶ ಉದಾಹರಣೆಯನ್ನ ತಾವು ತಗೊಳೋದಾದ್ರೆ ರಂಗನಾಥ್ ಸರ್, ಅವ್ರು ಇದ್ದಿದ್ದು ಮುಂಚೆ 1ನೇ ಪ್ಲೇಸ್ 2ನೇ ಪ್ಲೇಸ್ ನಂಬಕ್ಕೆ ಸಾಧ್ಯ ಇಲ್ಲ ಬಿಡಿ. ಅಲ್ಲ, ನೀವು ಆ ಡೇಟಾ ಬಿಟ್ಬಿಡಿ. ಅಂಕಿಅಂಶಗಳನ್ನ ಈ ಚೀನಾದ್ದು, ಈ ನೋಡಿ ಸರ್, ಈ ನಾರ್ತ್ ಕೊರಿಯದ್ದು ಇವೆಲ್ಲ ಕಥೆಗಳಿದಾವಲ್ಲ. ನಾನು ಹೇಳ್ತಿರೋದು ನೀವು ಡೇಟಾ ಬಿಟ್ಬಿಡಿ ಹೋಗ್ಲಿ. ನಾನು ಹೇಳ್ತಾ ಇರೋದು ಚೀನಾ ದೇಶದ ಡೇಟಾ ಬಿಟ್ಟರು ಕೂಡ ಅವ್ರು ಏನು ಮಾಡಿದ್ರು ಅಟ್ಲೀಸ್ಟ್ ಅದನ್ನ ನಾವು ನೋಡೋದಾದ್ರೆ, ಲಾಕ್ ಡೌನ್ ಮಾಡುವ ಮುಖಾಂತರ ನಾವೇನ್ ಮಾಡಿದ್ವಿ, ಇವಾಗ ನಾವೇನ್ ಲಾಕ್ ಡೌನ್ ಮಾಡಿದ್ವಿ ಅದರಿಂದ ನಿಮ್ಗೆ ಏನಾನ ಬೆನಿಫಿಟ್ ಆಗಿದೆಯಾ, ಕೇಸಸ್ಗಳಲ್ಲಿ ಇಂಪ್ರೂವ್ಮೆಂಟ್ ಬಂದಿದೆಯಾ, ಗ್ರಾಫ್ ಅಲ್ಲಿ ಏನಾನ ಇಳಿತ ಆಗಿದೆಯಾ ಅಂದ್ರೆ ಖಂಡಿತ ಯಾವುದೂ ಆಗಿಲ್ಲ. ಸೊ ನನ್ನ ಪ್ರಕಾರ ನೋಡಿ, ಉಗುರು ಬೆಳೆದ್ರೆ ಉಗುರು ಕತ್ತರಿಸಬೇಕೆ ಹೊರತು ಬೆರಳು ಕತ್ತರಿಸಬಾರ್ದು. ಸೊ ನಿಮ್ಗೆ ಈಗಿರೋ ಲಾಕ್ ಡೌನ್ ಇಂದ ನಿಮಗೆ ಸೊಲ್ಯೂಷನ್ ಬರೋದಿಲ್ಲ. ಹಾಗಾಗಿ ಫಸ್ಟ್ ಇಂಪಾರ್ಟೆಂಟ್ ಏನು, ಮಾಸ್ಕ್ ಬೇಡವಾ, ಅದಕ್ಕೂ ಇಂಪಾರ್ಟೆಂಟ್ ಏನು ಅಂದ್ರೆ ಫಸ್ಟ್ ಜನಕ್ಕೆ ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕು. ನಿಮ್ಮಂತ ವಾಹಿನಿ ಅನೇಕ ಇದರ ಬಗ್ಗೆ ಮಾತಾಡ್ತಾನೆ ಇದ್ದೀರಾ ಬೆಳಗ್ಗೆ ಅಂದ್ ರಾತ್ರಿವರೆಗೂ. ಜನ ಏನ್ ತಿಳ್ಕೋಬೇಕು, ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಸರ್ಕಾರದ ಕೈಯಲ್ಲಿ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ಇಲ್ಲ. ಹಂಗನ್ ನಾನು ಸರ್ಕಾರ ಎಲ್ಲದರಲ್ಲಿ ಸರಿ ಇದೆ ಅಂತಾನೂ ನಾನು ಹೇಳ್ತಾ ಇಲ್ಲ. ಅವ್ರೇನ್ ಮಾಡ್ಬೇಕು, ನಂಬರ್ ಆಫ್ ಬೆಡ್ಸ್ ಗಳನ್ನ ಜಾಸ್ತಿ ಮಾಡಿ. ಆಗ್ತಾ ಇಲ್ವಾ, ಪ್ರೈವೇಟ್ ಪೀಪಲ್ಸ್ಗೆ ರೂಲ್ ತಗೊಂಡ್ ಬನ್ನಿ. ನೀವು ಅದಾಗಬೇಕು. ಯಾಕಂದ್ರೆ ನೀವು ಬರೀ ಬೆಡ್ಗಳನ್ನು ಜಾಸ್ತಿ ಮಾಡಿದ್ರೆ, ಬೆಡ್ಗಳನ್ನು ನೋಡಿ ಸರ್, ನೀವು ಲಕ್ಷ್ಯ ಮಾಡ್ಬಿಡ್ಬೋದು. ಎಲ್ಲಿಂದ ಇರ್ತೀರಿ ಸಿಬ್ಬಂದಿನ? ಅದೇ 25,000 ಜನರಲ್ಲೇ ನಾವು ಮಾಡ್ಬೇಕಾ? ಅದೇ ಡಾಕ್ಟರ್ಗಳು, ಅದೇ ನರ್ಸ್ಗಳು, ಎಲ್ಲ ಈ ಕಡೆ ಅವರು ಬೆಳವಣಿಗೆಯನ್ನ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ.